ನಮಸ್ಕಾರ ಸ್ನೇಹಿತರೆ, ಡೆಮೋ ವಿಡಿಯೋ ನೋಡಿದ್ದೀರಲ್ಲ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡುತ್ತಿದ್ದಾರೆ, ಆದರೆ ಲೈಕ್ ಮಾಡುವುದಿಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಬಂದರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಏಕೆಂದರೆ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುತ್ತೇನೆ, ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಆಗ ಹುಡುಕದೆ ನಮ್ಮ ವಿಡಿಯೋಗಳನ್ನು ನೀವು ನೋಡಬಹುದು. ಕೆಳಗೆ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಾಸ್ವರ್ಡ್ ಕೇಳುತ್ತದೆ. ಪಾಸ್ವರ್ಡ್ ಅನ್ನು ನಾನು ಈ ವಿಡಿಯೋದಲ್ಲಿ 2 ಸ್ಟೆಪ್ಗಳಲ್ಲಿ ಕೊಡುತ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಲೆಂತ್ ಕಡಿಮೆ ಇರುತ್ತದೆ, ಕೊನೆವರೆಗೂ ನೋಡಲು ಪ್ರಯತ್ನಿಸಿ. ಪಾಸ್ವರ್ಡ್ ನಿಮಗೆ ಸಿಗುತ್ತದೆ. ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ಪ್ರಿಸೆಟ್ ಗಳನ್ನು ಅಲರ್ಟ್ ಮೋಷನ್ ಆಪ್ ಒಳಗೆ ಇಂಪುಟ್ ಮಾಡಿಕೊಳ್ಳಿ. ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಿಸೆಟ್ 1, ಪ್ರಿಸೆಟ್ 2 ಮತ್ತು ಆಲ್ ಮೆಟೀರಿಯಲ್ಸ್, XML ಫೈಲು ಮತ್ತು ಸಾಂಗ್ ಲಿಂಕ್ ಇವೆಲ್ಲವುಗಳನ್ನು ಕೊಟ್ಟಿರುತ್ತೇನೆ. ನೀವು ಮೊದಲು ಪ್ರಿಸೆಟ್ 1, ಪ್ರಿಸೆಟ್ 2 ಮತ್ತು ಸಾಂಗ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರಿಸೆಟ್ 1 ಅನ್ನು ಓಪನ್ ಮಾಡಿಕೊಳ್ಳೋಣ. ಓಪನ್ ಮಾಡ್ಕೊಂಡ್ರೆ ಹೀಗೆ ಬರುತ್ತದೆ. ಇಲ್ಲಿ ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ, ಸ್ವಲ್ಪ ಸರಿಸಿ. ಇಲ್ಲಿ ನೀವು ಡೇಟ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 22 ಇದ್ದಿದ್ದು ನಾನು ಬೇರೆ ಡೇಟ್ ಅನ್ನು ಚೇಂಜ್ ಮಾಡುತ್ತೇನೆ. ಈಗ ನೆಕ್ಸ್ಟ್ ಲೇಯರ್ಗೆ ಸರಿಸಿ. ಇಲ್ಲಿ ನೀವು ಮಂತ್ ಕೂಡ ಚೇಂಜ್ ಮಾಡ್ಕೊಳ್ಳಬಹುದು. ಇಲ್ಲಿ ಆಗಸ್ಟ್ ಇದ್ದಿದ್ದನ್ನು ಸೆಪ್ಟೆಂಬರ್ ಮಾಡೋಣ. ಹೀಗೆ ಬರುತ್ತೆ. ನೀವು ಇದೇ ಫಾಂಟ್ ಅನ್ನು ಯೂಸ್ ಮಾಡಬಹುದು, ನೀವು ಬೇರೆ ಫಾಂಟ್ ಅನ್ನು ಕೂಡ ಯೂಸ್ ಮಾಡಬಹುದು. ಇದೇ ಫಾಂಟ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ ಮೆಟೀರಿಯಲ್ಸ್ ನಲ್ಲಿ ಕೊಟ್ಟಿರುತ್ತೇನೆ, ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಮೋಷನ್ ಆಪ್ ಒಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬಿಟ್ ಮಾಡ್ಕೊತರಕ್ಕೆ ಸರಿಸಿ. ಇಲ್ಲಿ ವಿಶಿಂಗ್ ಯು ಅಂತಿದೆಯಲ್ಲ, ಇದನ್ನು ಹಾಗೆ ಬಿಡಿ. ಇಲ್ಲಿ ಹ್ಯಾಪಿ ಸೆಕೆಂಡ್ ಆನಿವರ್ಸರಿ ಅಂತ ಐತಿ. ನಿಮ್ಮದು ಎಷ್ಟನೇ ಆನಿವರ್ಸರಿ ವಿಡಿಯೋ ಮಾಡುತ್ತೀರೋ ಅದನ್ನು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3rd ಎಂದು ಚೇಂಜ್ ಮಾಡುತ್ತೇನೆ. ಈಗ ಈ ಲೇಯರ್ ಅನ್ನು ಮುಂದಕ್ಕೆ ಸರಿಸಿ. ಈಗ ಲವ್ ಗ್ರೋಸ್ ಸ್ಟ್ರಾಂಗರ್ ಇದನ್ನ ಹಾಗೆ ಬಿಟ್ಬಿಡಿ. ಇಲ್ಲಿ ನೀವು ಹೆಸರುಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಈ ನೇಮ್ಸ್ ಲೇಯರ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಂಪತ್ ಇದೆಯಲ್ಲ ಇದನ್ನು ಶ್ರೀಕಾಂತ್ ಎಂದು ಬರೆಯೋಣ. ಇಲ್ಲಿ ಮತ್ತೆ ವಧುವಿನ ಹೆಸರು ಬೇರೆ ಇಡೋಣ, ರಮ್ಯಾ ಎಂದು ಬರೆಯೋಣ. ಇಲ್ಲಿ ನೋಡಿ ಚೇಂಜ್ ಆಯ್ತು. ಟೆಕ್ಸ್ಟ್ ಚೇಂಜ್ ಮಾಡ್ಕೊಂಡ ನಂತರ ಮತ್ತೆ ಈಗ ನೀವು 16.16 ಮಿಲಿ ಸೆಕೆಂಡ್ ಹತ್ತಿರಕ್ಕೆ ಬನ್ನಿ. ಇಲ್ಲಿಂದ ಫೋಟೋಗಳನ್ನು ಆ್ಯಡ್ ಮಾಡೋಣ. ಅದಕ್ಕೆಂದು ಅಲರ್ಟ್ ಮೋಷನ್ ಆ್ಯಪ್ನಿಂದ ಬ್ಯಾಕ್ ಬನ್ನಿ. ಈಗ ಸೆಕೆಂಡ್ ಪ್ರಾಜೆಕ್ಟ್ ಅನ್ನು ಇಂಪುಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಂಕ್ ಎಫೆಕ್ಟ್ ವಿಡಿಯೋ ಮತ್ತು ಫೋಟೋ ಇರುತ್ತದೆ. ಇವೆರಡುಗಳನ್ನು ಕಾಪಿ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ 2 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಬ್ಯಾಕ್ ಬನ್ನಿ. ಈಗ ಈ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಚೇಂಜ್ ಮಾಡಿವಲ್ಲ ಆ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಆಗಿ ನೀವು 16.16 ಮಿಲಿ ಸೆಕೆಂಡ್ ಹತ್ತಿರಕ್ಕೆ ಬನ್ನಿ. ಇಲ್ಲಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದನ್ನು ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ನಂತರ ಕೆಳಗೆ ತನ್ನಿ. ಇದನ್ನು ಈ ಫ್ಲವರ್ PNG ಗಳಿದಾವಲ್ಲ, ಈ ಫ್ಲವರ್ PNG ಗಳ ಕೆಳಗಡೆ ತನ್ನಿ. ಈಗ ಫೋಟೋನ್ ಕೂಡ ನೀವು ಲಾಂಗ್ ಪ್ರೆಸ್ ಮಾಡಿ ಇದನ್ನು ಇಂಕ್ ವಿಡಿಯೋ ಮೇಲೆ ಇಟ್ಟುಬಿಡಿ. ಹೀಗೆ ಬರುತ್ತೆ. ಈಗ ನೀವೇನು ಮಾಡ್ತೀರಿ ಅಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಎಂದು ಇರುತ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಇಂಕ್ ವಿಡಿಯೋಗೆ ಫೋಟೋ ಇಂಕ್ ವಿಡಿಯೋ ಒಳಗೆ ಹೋಗುತ್ತದೆ. ಈಗ ನೀವು ಈ ಎರಡನ್ನು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಈಗ ಆ್ಯಡ್ ಮಾಡ್ಕೊಂಡಿರುವ ಫೋಟೋ ಮತ್ತು ಇಂಕ್ ವಿಡಿಯೋ ಇವುಗಳನ್ನು ಕಾಪಿ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಿಟ್ ಮಾರ್ಕ್ ಹತ್ತಿರಕ್ಕೆ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಪ್ಲೇ ಬಟನ್ ಬಲಭಾಗದಲ್ಲಿರುವ ಆರೋ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ. ಇದು ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ತಿರಕ್ಕೆ ಬರುತ್ತದೆ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಟೈಮರ್ ಮೇಲೆ ಕ್ಲಿಕ್ ಮಾಡಿ, ಬಲಭಾಗದಲ್ಲಿರುವ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಇಂಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಟೈಮರ್ ಮೇಲೆ ಕ್ಲಿಕ್ ಮಾಡಿ, ಬಲಭಾಗದಲ್ಲಿರುವ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಬರುತ್ತೆ. ಈಗ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಈ ವಿಡಿಯೋ
ಈ PNGಗಳ ಕೆಳಗಡೆ ತನ್ನಿ. ಇಲ್ಲಿ ನೋಡಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಈಗ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡ್ಕೊಂಡ ನಂತರ ಈಗ ನೀವು ಮಾಡೋದೇನೆಂದರೆ ಮತ್ತೆ 16.16 ಮಿಲಿ ಸೆಕೆಂಡ್ ಅದರಕ್ಕೆ ಬನ್ನಿ. ಇಲ್ಲಿ ನೋಡಿ. ಈಗ ಆ್ಯಡ್ ಮಾಡ್ಕೊಂಡಿರಲ್ಲ, ಈಗ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ, ಬೇರೆ ಫೋಟೋವನ್ನು. ನೀವು ಯಾರ ಆ್ಯನಿವರ್ಸರಿ ವಿಡಿಯೋ ಎಡಿಟಿಂಗ್ ಮಾಡ್ತೀರೋ ಅವರ ಫೋಟೋಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಆ್ಯಡ್ ಆಗುತ್ತೆ. ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇದನ್ನು ಸೈಜ್ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಫೋಟೋಗಳನ್ನು ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಕು. ಈಗ ಸೆಕೆಂಡ್ ಲೇಯರ್ ಬನ್ನಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಸೆಕೆಂಡ್ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಕೂಡ ಸ್ವಲ್ಪ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಲೇಯರ್ ಹತ್ರಕ್ಕೆ ಬನ್ನಿ. ಈಗ ನಾವು ಎಷ್ಟು ಲೇಯರ್ಗಳನ್ನು ಪೇಸ್ಟ್ ಮಾಡಿದ್ದೇವೋ ಅಷ್ಟು ಲೇಯರ್ನಲ್ಲಿ ಫೋಟೋಗಳನ್ನು ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅರ್ಥವಾಗಿರಲಿಲ್ಲ ಅಂದರೆ ವಿಡಿಯೋ ನೋಡ್ಕೊಂತ ಎಡಿಟ್ ಮಾಡಿ ಅರ್ಥ ಆಗುತ್ತದೆ. ಇಲ್ಲಿ ನೋಡಿ, ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಾಸೆಸ್ ಕಂಟಿನ್ಯೂಸ್ ಇರುತ್ತದೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ. ಇದು ಸಿಂಪಲ್ ಆಗಿ ಮಾಡಬಹುದು. ಇದು ಪರ್ಫೆಕ್ಟ್ ಆಗಿ ಸೆಟ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಿಮ್ಮ ಆ್ಯನಿವರ್ಸರಿ ವಿಡಿಯೋ ರೆಡಿ ಆಯಿತು. ಈಗ ಏನು ಮಾಡ್ತೀರಿ ಅಂದರೆ ಫಸ್ಟ್ ಬೀಟ್ ಪಾರ್ಕ್ ಹತ್ತಿರಕ್ಕೆ ಬಂದು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಮಾಡ್ಕೊಂಡಿರುವ ಸಾಂಗ್ಸು ಲಾಸ್ಟಲ್ಲಿ ಇರುತ್ತದೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಆ್ಯಡ್ ಆಗುತ್ತೆ. ಸ್ವಲ್ಪ ಎಲ್ಲ ಸರಿಯಾಗಿದೆ ಎಂದು ನೋಡ್ಕೊಳ್ಳಿ. ನನಗಾದರೆ ಎಲ್ಲ ಪರ್ಫೆಕ್ಟಾಗಿ ಬಂದಿವೆ, ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಉಳಿಯುತ್ತದೆ, ಇದನ್ನು ಕಟ್ ಮಾಡಿ. ಕಟ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ಕಾರ್ನರ್ನಲ್ಲಿರುವ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆ್ಯಪು ಯಾವ ಕ್ವಾಲಿಟಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತದೆ ಅದೇ ಕ್ವಾಲಿಟಿಯಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಂಥ ಟ್ಯುಟೋರಿಯಲ್ಗಳನ್ನು ಇನ್ನು ಮುಂದೆ ನಾನು ತರ್ತಾನೆ ಇರುತ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ನಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಡೈಲಿ ವೀಡಿಯೋಸ್ ನಿಮಗೆ ಹುಡುಕಲಾರದೆ ನೋಟಿಫಿಕೇಶನ್ ಬರ್ತವೆ, ಡೈರೆಕ್ಟಾಗಿ ನೋಡಬಹುದು. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.